KL ರಾಹುಲ್ ಅವರು ಕ್ಯಾಪ್ಟನ್ ಆಗಿದ್ದಾಗ ಅವರು ಚೆನ್ನಾಗಿ ಆಡ್ತಾರ, ಅವ್ರ ಅಂಡರ್ ಬೇರೆ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾರ. KL ರಾಹುಲ್ ಅವ್ರ ಕ್ಯಾಪ್ಟನ್ಶಿಪ್ ಒಳಗ ಬೇರೆ ಪ್ಲೇಯರ್ಸ್ ಚೆನ್ನಾಗಿ ಆಡಿದ್ರೆ ಯಾವ್ಯಾವ ಮೈಲ್ಸ್ಟೋನ್ಗಳು ಬಂದವು. ಅವ್ರು ಜಸ್ಟ್ 19 ಮ್ಯಾಚ್ ಆಸ್ ಎ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ಯಾರ. ಅಂಡರ್ KL ರಾಹುಲ್ ಕ್ಯಾಪ್ಟನ್ಸಿ ಯಾವ್ಯಾವ ಪ್ಲೇಯರ್ಗಳು ಮೈಲ್ಸ್ಟೋನ್ಗಳು ಬಂದ ನೋಡೋಣ ಬರ್ರಿ. ಕೊಹ್ಲಿ ಅವರು 71ನೇ ಸೆಂಚುರಿ ಹೊಡಿತಾರ 3 ವರ್ಷ ಆದ್ಮೇಲೆ. ಕೊಹ್ಲಿ ಅವರು ODI ಸೆಂಚುರಿ ಹೊಡಿತಾರ 3 ವರ್ಷ ಆದ್ಮೇಲೆ. ಪೂಜಾರ ಅವರು ಟೆಸ್ಟ್ ಸೆಂಚುರಿ ಹೊಡಿತಾರ 3 ವರ್ಷ ಆದ್ಮೇಲೆ. ಅಂಡರ್ KL ರಾಹುಲ್ ಕ್ಯಾಪ್ಟನ್ಸಿ ಒಳಗ ಗಿಲ್ ಅವರ ಫಸ್ಟ್ ODI ಸೆಂಚುರಿ ಮತ್ತು ಫಸ್ಟ್ ಟೆಸ್ಟ್ ಸೆಂಚುರಿ ಬರ್ತಾವು. ಇಶಾನ್ ಕಿಶನ್ ಅವ್ರು ಡಬಲ್ ಸೆಂಚುರಿ ಹೊಡಿತಾರ. ಕುಲ್ದೀಪ್ ಅವರು 5 ವರ್ಷ ಆದ್ಮೇಲೆ ಟೆಸ್ಟ್ ಒಳಗ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ತಗೋತಾರ. ಶಾರ್ದುಲ್ ಠಾಕೂರ್ ಅವರು ಸೌತ್ ಆಫ್ರಿಕಾ ಒಳಗ 7 ವಿಕೆಟ್ ಹಾಲ್ ತಗೊಂಡ ಫಸ್ಟ್ ಇಂಡಿಯನ್ ಪೇಸರ್ ಹಾಕಾರ. ಶಾರ್ದುಲ್ ಠಾಕೂರ್ ಅವ್ರದ್ದು ಒಂದೇ 5 ವಿಕೆಟ್ ಹಾಲ್ ಐತಿ, ಅದು KL ರಾಹುಲ್ ಅವ್ರ ಕ್ಯಾಪ್ಟನ್ಸಿ ಅಂಡರ್ ಒಳಗ ಬಂದೈತಿ. T20 ಏಷ್ಯಾ ಕಪ್ ಒಳಗ 5 ವಿಕೆಟ್ ಹಾಲ್ ತಗೊಂಡ ಫಸ್ಟ್ ಪೇಸರ್ ಹಾಕಾರ ಭುವನೇಶ್ವರ್ ಕುಮಾರ್ ಅವರು. 16 ವರ್ಷ ಆದ್ಮೇಲೆ ಹೋಮ್ ಮ್ಯಾಚ್ ಒಳಗ ಒಬ್ಬ ಇಂಡಿಯನ್ ಪೇಸರ್ 5 ವಿಕೆಟ್ ಹಾಲ್ ತಗೋತಾರ, ಅದು ಶಮಿ ಅವರು 2023 ಒಳಗ. ಸೂರ್ಯ ಅವರ ODI 50 ಬರುತ್ತೆ, ಅದು 2 ವರ್ಷ ಆದ್ಮೇಲೆ. ಇಂಡಿಯಾ ಮೊಹಾಲಿ ಸ್ಟೇಡಿಯಂ ಒಳಗ 27 ವರ್ಷ ಅಂದ್ರ ಆಸ್ಟ್ರೇಲಿಯಾ ವಿರುದ್ಧ ODI ಮ್ಯಾಚ್ ಗೆಲ್ತಾರ. ಹಂಗ ಶ್ರೇಯಸ್ ಅಯ್ಯರ್ ಸೆಂಚುರಿ ಬರ್ತೈತಿ 1 ವರ್ಷ ಆದ್ಮೇಲೆ. ಸೂರ್ಯಕುಮಾರ್ ಯಾದವ್ ಅವರು ಫಾಸ್ಟೆಸ್ಟ್ ODI 50 ಹೊಡಿತಾರ, ಅದು ಇಂಡಿಯಾ ವರ್ಸ್ ಆಸ್ಟ್ರೇಲಿಯಾ ವಿರುದ್ಧ. ಫಸ್ಟ್ ಟೈಮ್ ಅಶ್ವಿನ್ ಅವ್ರ ಏನಕೈತಿ 3 ಪರ್ ಸಿಗ್ತೈತಿ ಆಸ್ಟ್ರೇಲಿಯಾ ವಿರುದ್ಧ, ಅದು ODI ಒಳಗ. ಆಮ್ಯಾಗ ಇಂಡಿಯಾ ರಿಜಿಸ್ಟರ್ಡ್ ಹೈಯೆಸ್ಟ್ ODI ಸ್ಕೋರ್ ವರ್ಸಸ್ ಆಸ್ಟ್ರೇಲಿಯಾ. ಆಮ್ಯಾಗ ಹರ್ಷದೀಪ್ ಅವ್ರ ಬೆಸ್ಟ್ ಬಾಲಿಂಗ್ ಫಿಗರು ODI ಒಳಗೆ 2023 ಬರುತ್ತೆ. ಆಯೇಶ್ ಖಾನ್ದವ್ರು ಬೆಸ್ಟ್ ಬಾಲಿಂಗ್ ಫಿಗರ್ ಐತಿಲ್ಲ, ಅದು KL ರಾಹುಲ್ ಕ್ಯಾಪ್ಟನ್ಸಿ ಅಂಡರ್ ಒಳಗೆ ಬರ್ತೈತಿ. ಆಮೇಲೆ ಫಸ್ಟ್ ಟೈಮ್ ಇಂಡಿಯನ್ ಪೇಸರ್ ಪಿಕ್ಡ್ ODI ಪೈಪರ್ ವರ್ಸಸ್ ಸೌತ್ ಆಫ್ರಿಕಾ, ಹರ್ಷದೀಪ್ ಅವರು ಈ ರೆಕಾರ್ಡ್ ಮಾಡ್ತಾರೆ. ಆಮೇಲೆ ಫಸ್ಟ್ ಟೈಮ್ 9 ವಿಕೆಟ್ಸ್ ಪಿಕ್ಡ್ ಬೈ ಇಂಡಿಯನ್ ಪೇಸರ್ಸ್ ಅಗೇನ್ಸ್ಟ್ ಸೌತ್ ಆಫ್ರಿಕಾ ಇನ್ ODI. ಆಮೇಲೆ ಸೌತ್ ಆಫ್ರಿಕಾ ರಿಜಿಸ್ಟರ್ಡ್ ದೇರ್ ಲೋಯೆಸ್ಟ್ ODI ಸ್ಕೋರೆಸ್ಟ್ ಜೋಹಾನ್ಸ್ಬರ್ಗ್. ಆಮೇಲೆ ಇಂಡಿಯಾ ಟೀಮ್ ಈ ಸೇನಾ ಟೀಮ್ಗಳ ವಿರುದ್ಧ ಫಾಸ್ಟೆಸ್ಟ್ ಚೇಸ್ ಮಾಡ್ತೈತಿ. 16.4 ಓವರ್ನಾಗ ಸೌತ್ ಆಫ್ರಿಕಾ ವಿರುದ್ಧ ಚೇಸ್ ಮಾಡ್ತಾರ. ಫಸ್ಟ್ ಟೈಮ್ ಇಂಡಿಯಾ ಸೌತ್ ಆಫ್ರಿಕಾ ಸೋಲಿಸೈತಿ ಪಿಂಕ್ ODIs ಒಳಗ. ಸಂಜು ಸ್ಯಾಮ್ಸನ್ ಫಸ್ಟ್ ODI ಸೆಂಚುರಿ KL ರಾಹುಲ್ ಅವ್ರ ಕ್ಯಾಪ್ಟನ್ ಸೆಂಟರ್ ಬರ್ತೈತಿ. ಋತುರಾಜ್ ಗಾಯಕ್ವಾಡ್ ಫಸ್ಟ್ ODI ಸೆಂಚುರಿ ಬರ್ತೈತಿ. ಯಶಸ್ವಿ ಜೈಸ್ವಾಲ್ ಅವ್ರ ಫಸ್ಟ್ ODI ಸೆಂಚುರಿ ಬರುತ್ತೆ. ಹಂಗ ಕೊಹ್ಲಿ ಅವರು ಫಾರ್ ದ ಫಸ್ಟ್ ಟೈಮ್ 10ಕ್ಕಿಂತ ಹೆಚ್ಚು 6 ODI ಸೀರೀಸ್ ಒಳಗ KL ಅಂಡರ್ ಕ್ಯಾಪ್ಟನ್ಸಿ ಒಳಗೆ ಹೊಡಿತಾರೆ. ಹಂಗ ಲಿಮಿಟೆಡ್ ಓವರ್ಸ್ ಒಳಗ ಕೊಹ್ಲಿ ಸ್ಮ್ಯಾಶ್ 400s 350s ಇನ್ ಜಸ್ಟ್ 8 ಇನ್ನಿಂಗ್ಸ್ ವಿತ್ 108.83 ಅವರೇಜ್. ಆಮೇಲೆ ರೋಹಿತ್ ಬಿಕಮ್ ಲೀಡಿಂಗ್ 6 ಹಿಟ್ಟರ್ ಇನ್ ODI. ಇಷ್ಟೆಲ್ಲ KL ರಾಹುಲ್ ಅವ್ರ ಕ್ಯಾಪ್ಟನ್ಸಿ ಒಳಗೆ ಬಂದಂಥ ರೆಕಾರ್ಡ್ಗಳು. ಅಕಸ್ಮಾತ್ KL ರಾಹುಲ್ ಅವ್ರು ಹಂಗೆ ಕ್ಯಾಪ್ಟನ್ ಆಗಿ ಮುಂದುವರೆದ್ರ ಇನ್ನೂ ಚೆನ್ನಾಗಿರ್ತೈತಿ. ಯಾಕಂದ್ರೆ KL ರಾಹುಲ್ ಅವ್ರ ಕ್ಯಾಪ್ಟನ್ಸಿ ಒಳಗೆ KL ರಾಹುಲ್ ಅವರು ಚೆನ್ನಾಗಿ ಆಡ್ತಾರ, ಹಂಗ ಬೇರೆ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾರ. ಯಾರ್ಯಾರು ಫಾರ್ಮ್ನಾಗ ಇರಂಗಿಲ್ಲ ಅವ್ರೆಲ್ಲ ಫಾರ್ಮ್ನಾಗ ಬರ್ತಾರ, ಕಮ್ ಬ್ಯಾಕ್ ಮಾಡ್ತಾರ. ಅದ್ರ ಸಲುವಾಗಿ KL ರಾಹುಲ್ ಅವ್ರು ಕ್ಯಾಪ್ಟನ್ ಆಗಿ ಮುಂದುವರಿಬೇಕು. KL ರಾಹುಲ್ ಅವ್ರು ಕ್ಯಾಪ್ಟನ್ ಆಗಿ ಮುಂದುವರಿಬೇಕು ಬೇಡ ಅನ್ನೋದು ನೀವು ಕಮೆಂಟ್ ಮಾಡಿ.